ಓಪನ್ ಫ್ಯಾಕ್ಟ್ ದಟ್ ನಮ್ಮ ಕನೇರಿ ಶ್ರೀಗಳು RSS ಬಗ್ಗೆ ಇವತ್ತು ಸಹ ಅವರು ಬಹಳ ದೊಡ್ಡ ಅವ್ರ ಫೋಟೋಸ್ನು ನಾನು ಈಗಾಗಲೇ ಪ್ರಶಾಂತ್ ನಾಥ್ ಅವ್ರು ಶೇರ್ ಮಾಡಿದ್ದೀನಿ. ಅವ್ರು ಮಾತನಾಡಿದ್ವಂಥದ್ದು ಅವ್ರ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ. ಆಡು ಭಾಷೆ ಅಲ್ಲಪ್ಪ, ಆಡು ಭಾಷೆ ಅಲ್ಲ ಇದು. ನಾನು ವಿಜಯಪುರದವನೇ, ನನಗೂ ಆಡು ಭಾಷೆ ಗೊತ್ತೇ, ಇವ್ರಿಗಿಂತ ಜಾಸ್ತಿ ಗೊತ್ತಿದೆ ನನಗೆ. ಆಯ್ತು, ಮೋಹನ್ ಭಾಗವತ್ ಅವರಿಗೆ RSS ಮುಖ್ಯಸ್ಥರಿಗೆ ಇದೇ ಭಾಷಾ ಪ್ರಯೋಗ ಮಾಡ ಅಂತ ಹೇಳಿ ನೋಡೋಣ. ಐ ಚಾಲೆಂಜ್ ಹಿಮ್, ಲೆಟ್ ಹಿಮ್ ಟಾಕ್, ಯೂಸ್ ದಿ ಸೇಮ್ ವರ್ಡ್ ಡ್ಯಾಶ್ 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 ಅಂತೇಳಿ ಮೋಹನ್ ಭಾಗವತ್ ಅವ್ರಿಗೆ ಯೂಸ್ ಮಾಡಲಿ. ಆಮೇಲೆ ಯಾರು ಇವ್ರು ಸಮರ್ಥನೆ ಮಾಡ್ತಾರಲ್ಲ, BL ಸಂತೋಷ್ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಯತ್ನಾಳ್ ಇರ್ಬೋದು, ಬೇರೆ ಬೇರೆ ಯಾರು ಇರ್ಬೋದು, ಇವರ ತಾಯಿಗೆ ಈ ಶಬ್ದವನ್ನು ಪ್ರಯೋಗ. ಯಾಕಂದ್ರೆ ಎಲ್ಲರ ತಾಯಿ ನಮ್ಮ ತಾಯಿ, ಎಲ್ಲರ ತಾಯಿ ನಮ್ಮ ತಾಯಿ. ನಮ್ಮಲ್ಲಿ ತಾಯಿಗೆ ನಾವು ಬಸವ ಸಂಸ್ಕೃತಿಯಲ್ಲಿ ಗೌರವಿಸ್ತೀವಿ, ಹಿಂದೂ ಸಂಸ್ಕೃತಿಯಲ್ಲಿ ಗೌರವಿಸ್ತೀವಿ, ಎಲ್ಲ ಧರ್ಮದಲ್ಲಿ ತಾಯಿಗೆ ಗೌರವ ಇದೆ. ತಾಯಿಗಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಇವತ್ತು ಒಬ್ಬ ತಾಯಿಗೆ, ಮತ್ತು ಕನೇರಿ ಸ್ವಾಮೀಜಿಯವ್ರಿಗೂ ತಾಯಿ ಇದಾರಲ್ಲ, ಅವ್ರ ತಾಯಿ ನಮ್ಮ ತಾಯಿಗೆ ಸಮಾನ. ಕನೇರಿ ಸ್ವಾಮೀಜಿಯವ್ರ ತಾಯಿಗೆ ಯಾರಾದರೂ ಈ ರೀತಿ ಶಬ್ದ ಉಪಯೋಗಿಸಿದ್ರೆ, ಅಥವಾ ಕನೇರಿ ಸ್ವಾಮೀಜಿಯವ್ರಿಗೆ ಯಾರಾದರೂ ಈ ಡ್ಯಾಶ್ 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 ಮಕ್ಕಳು ಅಂದರೆ, ಕನೇರಿ ಸ್ವಾಮಿಗಳು ಸುಮ್ಕೊಂಡಿರ್ತಾರ? BL ಸಂತೋಷ್ ಸುಮ್ಕೊಂಡಿರ್ತಾರ? ಭಾಗವತ್ ಅವ್ರು ಸುಮ್ಕೊಂಡಿರ್ತಾರ? ಬೆಂಕಿ ಉರಿತಿತ್ತು ಇವತ್ತು ದಿವಸ. ಅಥವಾ ಅಜಿತ್ ಹನುಮಕ್ನವ್ರವ್ರ ನಿಮಗೆ, ಆಮೇಲೆ ಪ್ರಶಾಂತ್ ಅವ್ರಿಗೆ ಯಾರಾದ್ರೂ ಈ ಶಬ್ದ ಪ್ರಯೋಗ ಮಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? MB ಪಾಟೀಲ್ ರೇ, ನಾನು ಒಂದು ಅಜಿತ್ ಪ್ಲೀಸ್ ಅಲೋ ಮೀ. ಪ್ಲೀಸ್. ಈಗ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾ ದಾವಣಗೆರೆಯಲ್ಲಿ, ಒಂದು ನಿಮಿಷ ಪ್ಲೀಸ್. ಅಖಿಲ ಭಾರತ ವೀರಶೈವ ಮಹಾಸಭಾ ದಾವಣಗೆರೆಯಲ್ಲಿ 1 ವರ್ಷ ಹಿಂದೆ ಅವರು ಮಹಾಧಿವೇಶನ ಮಾಡಿದ್ರು. ವೇದಿಕೆ ಮೇಲೆ ಪಂಚಪೀಠದವರು ಇದ್ರು, ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪ ಅವರ ಚಿರಂಜೀವಿ ವಿಜೇಂದ್ರ ಅವರು ಕೂಡ ಇದ್ರು. ಅವಾಗ ಅವರು ರೆಸಲ್ಯೂಷನ್ ಮಾಡಿದ್ರು. ಏನು ರೆಸಲ್ಯೂಷನ್ ಮಾಡಿದ್ರು? ನಾವು ಹಿಂದೂಗಳಲ್ಲ, ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ, ಇದೆಲ್ಲವನ್ನು ಕೂಡ ಹೇಳಿದರು. ನಾನು ಒಂದು ಕೇಳ್ತೇನೆ, ಆವಾಗ ಮಾಧ್ಯಮದವ್ರು ನೀವೂ ಆಗಲಿ, ಅಥವಾ ಇವತ್ತೂ ಸಹ ಇನ್ನು ಉಳಿದವರಾಗಲಿ, RSSನವರಾಗಲಿ, ಕನೇರಿ ಸ್ವಾಮೀಜಿಯವರಾಗಲಿ, ಆವಾಗ ಹಿಂದೂಗಳಲ್ಲ ಅಂದಾಗ, ವೀರಶೈವ ಮಹಾಸಭಾ ಅಂದಾಗ, ವೀರಶೈವ ಲಿಂಗಾಯತ ಅಂದಾಗ ಯಾರೂ ಅಬ್ಜೆಕ್ಷನ್ ತಗೊಳ್ಳೋದಿಲ್ಲ. ಅದೇ ಲಿಂಗಾಯತರು ಹೇಳಿದಾಗ, ಲಿಂಗಾಯತರು ಸ್ವತಂತ್ರ ಧರ್ಮ ಅಂದಾಗ, ನಾವು ಹಿಂದೂಗಳ ಭಾಗ ಅಲ್ಲ ಅಂದ್ರೆ ಚತುರ್ವರ್ಣದ ಭಾಗ ಅಲ್ಲ ಅಂದಾಗ ಇಷ್ಟೆಲ್ಲ ಗದ್ದಲ ಮಾಡ್ತಿರಲ್ರಿ. ಅವಾಗ ಯಾಕೆ ನೀವು ಅಜಿತ್ ಹನುಮಕ್ನವ್ರು ಮಾಡಲಿಲ್ಲಪ್ಪ? ಅವಾಗ ನಾವು ಹಿಂದೂಗಳಲ್ಲ ಅಂತ ನೇರವಾಗಿ ರೆಸಲ್ಯೂಷನ್ ಮಾಡಿದ್ರು. ಅಖಿಲ ಭಾರತೀಯ ವೀರಶೈವ ಮಹಾಸಭಾ, ಯಡಿಯೂರಪ್ಪ ಅವರ ಸಮಕ್ಷಮ, ಪಂಚಪೀಠದ ಕೆಲವೊಂದು ಸ್ವಾಮಿಗಳ ಮಹಾಕ್ಷಮ, ವಿಜೇಂದ್ರ ಅವ್ರ ಮಹಾಕ್ಷಮ, ವೀರಶೈವ ರೆಸಲ್ಯೂಷನ್ ನಾವು ಹಿಂದೂಗಳಲ್ಲ ಅಂಥೇಳಿ 1 ವರ್ಷ ಹಿಂದೆ. ಅರೇ ಅದಕ್ಕೆ ಗೊತ್ತಲ್ಲ, ಅದನ್ನ ನಿಮ್ಗೆ ಅದೆಲ್ಲ ಕಾಣೋದಿಲ್ಲ ನಿಮಗೆ. ಇಲ್ಲ ಸರ್, ಒಂದ್ ನಿಮಿಷ 1 ವರ್ಷ ಹಿಂದೆ, ಇಲ್ಲಿ ವರ್ಷ ಆಗಿರ್ಲಿಕ್ಕಿಲ್ಲ ಇನ್ನು. ಇಲ್ಲಿ 2 ಕಡೆಯ ವಾದ ಪ್ರತಿವಾದಗಳಾದಾಗ ಮಾಧ್ಯಮಗಳಿಗೆ ಚರ್ಚೆ ಡೆಫಿನೆಟ್ಲಿ ಬರುತ್ತದೆ. ಕಾಣಲ್ಲ, ಗೊತ್ತಿದೆ ನನಗೆ. ವಾದ ಪ್ರತಿವಾದಗಳು 2 ಕಡೆಯಿಂದ ಆದಾಗ ಮಾಧ್ಯಮಗಳಲ್ಲಿ ಡೆಫಿನೆಟ್ಲಿ ಹೈಲೈಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ ರೀ. ಬೇಡ ಬಿಡಿ ಅಜಿತ್ ಅವರ ಅದಲ್ಲ ಕೇಳೋದಿಲ್ಲ. MB ಪಾಟೀಲ್ ರೇ, 2018 ಚುನಾವಣೆಗೆ ಮುಂಚೆ ಪ್ರಶಾಂತ್ ನಿಮ್ಗೆ ಗೊತ್ತಿಲ್ವಾ? ಪ್ರಶಾಂತ್ ನೀವರ ಸತ್ಯ ಹೇಳಿ. ಹೌದು, ಗೊತ್ತಿದೆ. ಸತ್ಯ ಹೇಳಿ.